ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಸ್ಪೆಷಲ್ ಅಂತ ನಾನು ಹೇಳೋ ಹಾಗೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ನೋಡಿ, ನೋಡ್ತಾ ಇದ್ದರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಯಾಕೆಂದರೆ ಇವತ್ತು ನಾನು ಮಾಡಿರೋದು ಮೊಟ್ಟೆ ಕೋಳಿ ಸಾಂಬಾರು ಮತ್ತು ರಾಗಿ ಮುದ್ದೆ. ಬೆಸ್ಟ್ ಕಾಂಬಿನೇಷನ್ ಅಲ್ವಾ? ಎಂಥವ್ರಿಗೂ ಕೂಡ ಫಿದಾ ಆಗೋಯ್ತಾರೆ ಈ ಕಾಂಬಿನೇಷನ್ಗೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು 4-5 ಈರುಳ್ಳಿ, ಆಮೇಲೆ ಖಾರ ನೋಡಿಬಿಟ್ಟು ಮೆಣಸಿನ್ಕಾಯಿ ತೊಗೊಳ್ಳಿ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಳ್ಳಿ. ನಾನಿಲ್ಲಿ 2 kg ಚಿಕನ್ನಿಗೆ ತೊಗೊಂಡಿರೋದು ಐಟಮ್ಸು. ನೀವು ನೋಡಿಬಿಟ್ಟು 1 kgಗೆ 2 ಈರುಳ್ಳಿ, 4 ಮೆಣಸಿನ್ಕಾಯಿ ಆ ಥರ ತೊಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೂ ಇವಾಗ ಹಸಿರು ಮಸಾಲೆನ ಪೇಸ್ಟ್ ಮಾಡ್ಕೋಬೇಕು ಜಾರಿಗೆ ಹಾಕಿ. ಇದು ಹಸಿರು ಮಸಾಲೆಗೆ ತೊಗೊಂಡಿರೋದು. ಖಾರ ನೋಡ್ಬಿಟ್ಟು ತೊಗೊಳ್ಳಿ. ನೆಕ್ಸ್ಟು 1 ಟೊಮೊಟೊ, ಸ್ವಲ್ಪ ಕಡಲೆ, ಆಮೇಲೆ ಸ್ವಲ್ಪ ಕಾಯಿ, ಆಮೇಲೆ ಸ್ವಲ್ಪ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿಸಿರೋದು. ಇಷ್ಟನ್ನು ತೊಗೊಂಡಿದ್ದೀನಿ. ಇದು ಮಾಮೂಲಿ ಸಾಂಬಾರಿಗೆ ಖಾರ, ಅದು ಹಸಿರು ಮಸಾಲೆ ಖಾರ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೋಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನೂ ಹಾಕೋ ಆಗಿಲ್ಲ. ಈಗ ಇಷ್ಟನ್ನು ರುಬ್ಬಬೇಕು. ನಾನಿಲ್ಲಿ ಫಸ್ಟ್ ತೊಗೊಂಡಿದ್ನಲ್ಲ ಹಸಿರು ಮಸಾಲೆ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ, ಇಷ್ಟು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿದ್ದೀನಿ. ಇದು ಹಸಿರು ಮಸಾಲ. ನೆಕ್ಸ್ಟ್ ಇದು ಮಾಮೂಲಿ ಸಾಂಬಾರು ಮಸಾಲ, ಕಾಯಿ, ಟೊಮೊಟೊ, ಕಡಲೆ ಹಾಕಿರೋದು. ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಆಯಲ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಕಡಿಮೆನೇ ಹಾಕಬೇಕು, ಯಾಕೆಂದರೆ ಚಿಕನ್ನಲ್ಲಿ ಆಯಲ್ ಇರುತ್ತಲ್ವ, ಅದು ಬಿಟ್ಕೊಳ್ಳೋದ್ರಿಂದ ನೋಡ್ಬಿಟ್ಟು ಎಣ್ಣೆನ ಹಾಕ್ಕೊಳ್ಳಿ. ಚಿಕನ್ ಸ್ವಲ್ಪ ಫ್ಯಾಟ್ ಇತ್ತು ಅಂದರೆ ಎಣ್ಣೆ ಕಮ್ಮಿ ಹಾಕಿ. ನೆಕ್ಸ್ಟ್ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ 1-2 ಹಚ್ಕೊಂಡಿರೋದು. ಸ್ವಲ್ಪ ಈರುಳ್ಳಿನ ಬೇಕಾದ್ರೆ ಅದರಲ್ಲೇ ನೀವು ಎತ್ತಿಟ್ಕೋಬೋದು. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ನಾರ್ಮಲಾಗಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತಲ್ವಾ, ಅಲ್ಲಿವರೆಗೆ ಫ್ರೈ ಮಾಡಿದ್ರೆ ಆಯಿತು. ಇವಾಗ ಇದಕ್ಕೆ ನಾನು ಹಸಿರು ಮಸಾಲ ಏನಿತ್ತು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಹಸಿರು ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಮೀನ್ಸ್ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಹಸಿರು ಮಸಾಲ, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಅದು ಘಮ ಸ್ಮೆಲ್ ಬರ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ನೀವು 1-2 ಹಳ್ಳಿನೋ ಅಥವಾ ಸ್ವಲ್ಪ ಪುಡಿ ಉಪ್ಪಿದ್ರೆ ಅದನ್ನೇ ಸ್ವಲ್ಪ ಇದಕ್ಕೆ ಆಗೋ ಥರ ಹಾಕಿ. ಆಮೇಲೆ ನಾನಿಲ್ಲಿ ಅರಿಶಿನದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಗರಂ ಮಸಾಲ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಅದು ಈ ಥರ ಕುದಿಯುತ್ತೆ. ಕುದ್ದು ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗೆ ಚೆನ್ನಾಗಿ ತಳ ಹಿಡಿದಂಗೆ ಸ್ವಲ್ಪ ಸೌಟ ಆಡಿಸ್ಬೇಕು. ಆಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡು ನೋಡಿ, ಇಲ್ಲಿ ಕಾಣಿಸ್ತೈತಲ್ವ, ಎಣ್ಣೆ ಬಿಟ್ಕೊಂಡ್ಮೇಲೆ ಚಿಕನ್ ಏನಿತ್ತು ವಾಶ್ ಮಾಡಿಬಿಟ್ಟು ಚಿಕನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಆ್ಯಡ್ ಆದಮೇಲೆ ನಾನಿಲ್ಲಿ ಸಪ್ರೇಟು ಮೊಟ್ಟೆದು ಇದು ಬರುತ್ತಲ್ವ, ಗುಂಡ್ಗೆಕಾಯಿ ಮತ್ತು ಮೊಟ್ಟೆ ಲಿವರ್ನ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಹಾಕಬೇಕು, ಇಲ್ಲಾಂದರೆ ಕಲಸೋಗ್ಬಿಡುತ್ತೆ. ನೀಟಾಗಿ ಚಿಕನ್ನೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಅದು ಹಸಿರು ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. ಬೇಕು ಅಂದರೆ ನೀವು ಸ್ವಲ್ಪ ಸಾಲ್ಟನ್ನ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಕಮ್ಮಿನೇ ಹಾಕ್ಕೋಬೋದು. ನಾನು ಮುಂಚೆನೇ ಅಲ್ಲಿ ಹಸಿರು ಮಸಾಲೆಗೆ ಹಾಕಿರೋದ್ರಿಂದ ಇವಾಗೇನು ಆ್ಯಡ್ ಮಾಡ್ತಿಲ್ಲ. 1-2-3 ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಬೇಕು ಅಂತ ಅಂದರೆ ಅದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ. ಚಿಕನ್ ಬೇಯಬೇಕು, ಯಾಕೆಂದರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ. ಸೊ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಲಿಲ್ಲ ಅಂದರೆ ಟೇಸ್ಟ್ ಸಿಗಲ್ಲ ಅಲ್ವಾ. ಸೊ ಹಂಗಾಗಿ ಚೆನ್ನಾಗಿ ಅದು ನೀರೆಲ್ಲ ಬಿಡೋವರೆಗೆ 1-2-3 ಸಲ ಕೈ ಆಡಿಸಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ವಿಷಲಲ್ಲೇ ಇನ್ನೊಂದೆರಡು ಚೆನ್ನಾಗಿ ವಿಷಲ್ ಬಂದರೆ ಚೆನ್ನಾಗಿ ಬೇಯುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಮಸಾಲೆ ಖಾರ ಏನಿತ್ತು ಸಾಂಬಾರ್ದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇ ನೋಡಿ, ಖಾರ ಸಾಂಬಾರು ಆ್ಯಡ್ ಮಾಡಿದ ತಕ್ಷಣವೇ ಯಾವ ಥರ ಕಲರ್ ಚೇಂಜ್ ಆಯಿತು ಸಾಂಬಾರ್ದು ಅಂತ ಅಂದ್ಬಿಟ್ಟು. ನಿಜ ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸಾಂಬಾರಂತೂ ಇನ್ನೂ ಟೇಸ್ಟಿಯಾಗಿತ್ತು ಮಾತ್ರ. ಸೊ ಇದನ್ನು ಒಂದು 5 ವಿಷಲ್ ಹೊಡೆಸ್ತಿದ್ದೀನಿ ನಾನು, ಯಾಕೆಂದರೆ ಮೊಟ್ಟೆ ಕೋಳಿ ಚೆನ್ನಾಗಿ ಬೇಯಬೇಕಲ್ವಾ, ಪೀಸೆಲ್ಲ ನೀಟಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಒಂದು 4-5 ವಿಷಲ್ಲು. ನೀವು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯ್ದಿತ್ತು ಅಂದರೆ 4 ಹೊಡೆಸ್ಕೊಳ್ಳಿ, ಇಲ್ಲ ಬೇಯಬೇಕು ಅಂತ ಇದ್ದರೆ 5 ಹೊಡೆಸ್ಕೊಳ್ಳಿ. ಅಷ್ಟಾದಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂತ. ಸಾಂಬಾರು ತುಂಬ ತೆಳ್ಳಕ್ಕೂ ಮಾಡಿಲ್ಲ, ತುಂಬ ದಟ್ಟಕ್ಕೂ ಮಾಡಿಲ್ಲ, ಮೀಡಿಯಮ್ ಆಗೈತೆ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕ್ತಿದ್ದೀನಿ ಅಂದಾಗ ಅದು ಎತ್ತಿಟ್ಕೊಂಡಿದ್ನಲ್ಲ ಲಿವರು ಮತ್ತು ಮೊಟ್ಟೆದು ಗುಂಡ್ಗೆಕಾಯಿ ಎಲ್ಲನೂ ಅದನ್ನ ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ವಿಷಲ್ ಹೊಡೆಸ್ತೀನಿ ನಾನು. 5 ವಿಷಲ್ ಆದಮೇಲೆ ಸಾಂಬಾರು ಈ ಥರ ರೆಡಿಯಾಗಿತ್ತು. ತುಂಬ ಅಂದರೆ ತುಂಬ ಕಲರ್ಫುಲ್ ಆ್ಯಂಡ್ ಟೇಸ್ಟಿ, ವೆರಿ ಟೇಸ್ಟಿಯಾಗಿತ್ತು. ನೋಡ್ತಾ ಇದ್ದೀರಲ್ವಾ, ಮುದ್ದೆ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ನು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇದು ನಮ್ಮನೆ ಸ್ಟೈಲಲ್ಲಿ ಮಾಡಿರೋಂತಹ ಮೊಟ್ಟೆ ಕೋಳಿ ಸಾಂಬಾರು. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ.